ಯೋಚನೆಗಳನ್ನು ಬಹುಶಃ ಮಾಡೋದು ಸಕ್ಸಸ್ ಆಗಲಿಲ್ಲ. ರೈತ ಸಂಘ ಆಗಿರ್ಬೋದು, ದಲಿತ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಬಹುಶಃ ಯಶಸ್ವಿ ಆಗಲಿಲ್ಲ. ಆದರೆ ಇದೊಂದು ಪ್ರಯತ್ನ ಈಗ ಪ್ರಾರಂಭ ಆಗೈತಿ. ಈ ಪ್ರಯತ್ನ ಪ್ರಾರಂಭ ಆಗೈತೆ ಅಂದರೆ ಚೇತನ್ ಸರ್ ಒಟ್ಟಿಗೆ ನಾವೆಲ್ಲರೂ ಹೋಗಬೇಕು ಅಂದರೆ ರಾಜಕಾರಣ ವಿಚಾರದಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ಮತ್ತು BJP JDS ಅನ್ನು ನಾವು ತಿಳಿದು ಬೇಡ, ಅದ್ರ ಅವಶ್ಯಕತೆಯೂ ಇಲ್ಲ. ನಾವು ಏನು ಮಾಡಿದವು ಅಂತೇಳಿ ಬಹುಶಃ ನಮಗೆ ನಿಮಗೆಲ್ಲ ಗೊತ್ತೈತೆ. ಅವ್ರಿಗೆ ಬೇಕೋದಕ್ಕೆ ಮುಂದೆ ಏನೂ ಅರ್ಥನೂ ಇಲ್ಲ. ಆದರೆ ಹೊಸದು ಏನು ಮಾಡಬೇಕಾಗೈತಿ ಅಂತೇಳಿ 2028 ಚುನಾವಣೆಯನ್ನು ನಾವು ಏನು ತೊಗೋಬೇಕು, ನಾವು ಏನು ಮಾಡಬೇಕು. ನನಗೆ ಮತ್ತೊಂದು ನಾನು ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಂತರ ಒಳಗಡೆ ನಮ್ಗೆ ಯಾರಾದರೂ ನನ್ನ ನಾಯಕರಿಗೆ ಮೆಚ್ಕೊಂಡಿದ್ರೆ ಬಹುಜನ ಸಮಾಜ ಪಕ್ಷದ ಕಾಂಶಿರಾಮ್ ಸಾಹೇಬ್. ಮತ್ತೆ ಎಲ್ಲರೂ ಪಕ್ಷ ಕಟ್ಟು ವಿಚಾರ ಬಂದಾಗ, ದುಡ್ಡು ವಿಚಾರ ಬಂದಾಗ ಕಾಂಶಿರಾಮ್ ಸಾಹೇಬ್ ಯಾಕೆ ನಮ್ಗೆ ಅರಿವು ಬರೋಂಗಿಲ್ಲ. ಅವ್ರ ಕಡೆ ಏನೂ ದುಡ್ಡು ಇರಲಿಲ್ಲ, ಆದರೆ ಅವ್ರು ಪಕ್ಷ ಕಟ್ತಾರೆ. ನಮ್ಗೆ ಪ್ರತಿ ಎಲ್ಲ ಕಡೆ ಒಬ್ಬ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇರಬೇಕು, ತಾಲೂಕು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಇರಬೇಕಂದ್ರೆ ನನ್ನ ಕಡೆ ದುಡ್ಡು ಇಲ್ಲ ಅಂತ ಹೇಳಿ ಅವೆಲ್ಲ ಸೊಬಗುಗಳು ಅನ್ನಿಸ್ತೈತಿ ನನಗೆ. ಯಾಕಂದ್ರೆ 50-60 ವರ್ಷ ದಾಟಾಗ್ತವೆ, ನಾವು ಏನೂ ಮಾಡೋಕ್ಕಾಗಿಲ್ಲ, ನಮ್ಮ ಸಮಾಜಕ್ಕೆ ಏನೇನೂ ಕೊಡೋಕ್ಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಂಡ್ವಿ ನಾವು. ಆದರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ನಾವು ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಾವು ಯಾರು ತಿಳ್ಕೊಂಡಿದ್ದೇವಲ್ಲ, ನಾವೆಲ್ಲ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಹೊರಗಡೆ ಇದ್ದೇವೆ. ಯಾರು ತಿಳ್ಕೊಂಡಾಗ ಒಳಗಡೆ ಇದ್ದಾರೆ ಅವರು. ಯಾಕಂದ್ರೆ ನಾವೆಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ವಿ. ನಾವಿನ್ನೂ ಮನೆಗೊಳದಾಗಿದ್ದೆವು. ಯಾರ ಮನೆಗೊಳದಾಗ ಅಂಬೇಡ್ಕರ್ ಫೋಟೋ ಇಲ್ಲ, ಅಂಬೇಡ್ಕರ್ ಸಂವಿಧಾನ ಐತಲ್ಲ, ಅವರು ಲೋಕಸಭಾ ಮತ್ತು ವಿಧಾನಸಭೆ ಒಳಗಡೆ ಇವತ್ತು ಆರಾಮಾಗಿ ಅಧಿಕಾರವನ್ನು ನಡೆಸಾಕ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಮ್ಗೆ ಅರ್ಥ ಆದ್ರೂ ವೈಯಕ್ತಿಕ ಹಿತಾಸಕ್ತಿ ಇದ್ರೆ ಕರ್ನಾಟಕದ ಒಳಗಡೆ ಏನೂ ಮಾಡೋಕ್ಕಾಗಿಲ್ಲ. ನೀರು ಪದಾಧಿಕಾರಿಗಳು, ದಲಿತ ಸಂಘಟನೆ ಕಟ್ಟಿರ್ತಕ್ಕಂಥವ್ರು, ರೈತ ಸಂಘಟನೆ ಕಟ್ಟಿರ್ತಕ್ಕಂಥವ್ರು, ಕನ್ನಡ ಸಂಘಟನೆಗಳನ್ನ ಕಟ್ಟಿರ್ತಕ್ಕಂಥವ್ರು ರಾಜಕೀಯವಾಗಿ ನಮ್ಗೆ ಅರ್ಥ ಆಗಿಲ್ಲ ಅಂತ. ಯಾಕೆ ಅರ್ಥ ಆಗಿಲ್ಲ ಅಂತಂದ್ರೆ ಕಾಂಶಿರಾಮ್ ಸಾಹೇಬ್ ಬಂದ ಬಳಿಕೂ ಅರ್ಥ ಆಗಿಲ್ಲ ಅಂತಂದ್ರೆ ನಮ್ಮಂಥ ದಡ್ಡರು ಯಾರೂ ಇಲ್ಲ ಅಂತ ನನಗೆ ಅನಿಸ್ತೈತಿ ವೈಯಕ್ತಿಕವಾಗಿ. ಹಾಗಾಗಿ ಇದೊಂದು ಹೊಸ ಚೈತನ್ಯ ಪ್ರಾರಂಭ ಆಗೈತಿ. ಇವು ಒಟ್ಟಿಗೆ ನಾವು ಹೋಗ್ತಕ್ಕಂಥದ್ದು, ಅವ್ರು ಹೇಳ್ತಕ್ಕಂಥದ್ದು BJP ಮತ್ತು ಕಾಂಗ್ರೆಸ್ ಹೊರತುಪಡಿಸಿ ಅಂತಂದ್ರೆ ನಾವು ಇವ್ರ ಜೊತೆ ಹೋಗಕ್ಕೆ ಸಾಧ್ಯ ಐತೆ ಅಂತೇಳಿ. ಇವ್ರು ಏನಾದರೂ ಸೀಟ್ ಬಂದ ಬಳಿಕ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ಮಾತ್ರ ಬೇರೆ. ಆದರೆ ಸೈದ್ಧಾಂತಿಕ ಒಳಗಡೆ ಏನಾದರೂ ಸ್ವಲ್ಪ ಅಂಬೇಡ್ಕರ್ ಸಾಹೇಬ್ ಸಿದ್ಧಾಂತದ ಒಳಗಡೆ ಏನಾದ್ರು ಬದಲಾದ್ರೆ ಇವ್ರು ಮುಂದೆ ಹೇಳ್ತಾನೆ ಇವ್ರು ಕೂಡ ನಾವು ಹೋಗುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾದಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ನಮ್ಗೆ ಬದುಕಕ್ಕಾಗಲ್ಲ, ಅಂಬೇಡ್ಕರ್ ಸಿದ್ಧಾಂತ ಬಿಟ್ಟು ಬದುಕಕ್ಕೆ ನಮ್ಮ ಕೈಲಿ ಆಗಲ್ಲ. ಹಂಗಾಗಿ ನಾವು ಇವತ್ತು ಯಾವ ಪಕ್ಷದೊಳಗೂ ಉಳಿಸ್ಕೊಂಡಿಲ್ಲ, ಯಾವ ಪಕ್ಷದೊಳಗೂ ಕೆಲಸ ಮಾಡಕತ್ತಿಲ್ಲ. ನಾವು ಮೊನ್ನೆ 23 ಚುನಾವಣೆ ಒಳಗೆ ಶಂಭು ಕಲ್ಲೋಳ್ಕರ್ ಇಂಡಿಪೆಂಡೆಂಟ್ ತೊಗೊಂಡು ಬಂದ್ವಿ. ನಾವು ತೊಗೊಂಡು ಬಂದು 54,000 ಓಟುಗಳನ್ನು ಹಾಕಿಸಿದ್ವಿ ನಾವು. ನಾ ಶಂಭು ಕಲ್ಲೋಳ್ಕರ್ ಸಾಹೇಬ್ ಹೇಳಿರ್ತಕ್ಕಂಥದ್ದು, ನೀವು ಇಂಡಿಪೆಂಡೆಂಟ್ ಆಗಿದ್ರೆ ನಿಮ್ಮ ಜೊತೆ ಕೆಲಸ ಮಾಡಾಕ್ತೇವೆ ನಾವು, ನೀವು ಯಾವತ್ತರ ಪಾರ್ಟಿಗೆ ಹೋದ್ರೆ ನಾವು ಸೈಲೆಂಟ್ ಆಗಿರ್ತೇವೆ ಅನ್ನುವಂಥ ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳಿದೆ ನಾನು. ಹಾಗಾಗಿ ಬಹುಶಃ ಚೇತನ್ ಕುಮಾರ್ ಸರ್ ಬಂದವರು ಅವ್ರ ಜೊತೆ ನಾವೆಲ್ಲರೂ ಹೋಗೋಣ. ಅವ್ರು ಮತ್ತೆ ಯಾವ ಕಾರ್ಯಕ್ರಮಗಳು ಕರೀತಾರೆ, ಆ ಕಾರ್ಯಕ್ರಮಗಳು 25,000 ಜನ ಸೇರಿಸ್ಬೇಕಂತ ಹೇಳಿ ವಿಚಾರ ಇಟ್ಕೊಂಡು ಅವ್ರ ಹುದ್ದೆ ಒಳಗಡೆ ಅದು ಒಂದು 35,000 ಜನ ಸೇರಿಸ್ಬೇಕಂತ ಒಂದು ಆಲೋಚನೆ ಇಟ್ಟು ಒಂದು 20-25,000 ಜನ ಸೇರ್ಬೇಕಲ್ಲಿ. ಆ ಕಾರ್ಯಕ್ರಮ ಭಾಳ ಮುಖ್ಯವಾಗಿರ್ತದೆ, ಈ ಪಕ್ಷಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಎಲ್ಲರೂ ಯುವಕರು ಸರ್ ಜೊತೆ ಅದ, ನಾವು ನಿಮ್ಮ ಜೊತೆ ಇರ್ತೀವಿ, ಏನು ಕೂತೆಲ್ಲ ಕೆಲಸ ಮಾಡ್ತೀವಿ. ನಾವು ಯಾವ ಪದಾಧಿಕಾರಿ ಇಂಟ್ರೆಸ್ಟ್ ಇಲ್ಲ ನಮ್ಗೆ, ಒಬ್ಬ ಕಾರ್ಯಕರ್ತಾಗಿ ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ರಾಯಬಾಗ್ ತಾಲೂಕು ಆಗಿರ್ಬೋದು, ಚಿಕ್ಕೋಡಿ ಅಥವಾ ನಮ್ಮ ಟೀಮ್ಗಳು ಎಲ್ಲೆಲ್ಲಿ ಇದಾವಲ್ಲ ಅಲ್ಲೆಲ್ಲಿ ನಾವು ನಿಮ್ಮ ಜೊತೆನ ಕಳಿಸ್ತೇವೆ ಮತ್ತು ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸ್ತೇವೆ ಅಂತ ನಮಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ.